ತುಳಸಿ ಅವರೇ, ಕೊಡಿ, ನಾನು ಬಡಿಸ್ತೀನಿ. ಪರವಾಗಿಲ್ಲ, ನಾನೇ ಬಡಿಸ್ತೀನಿ, ನಿಮ್ಗೆ ಯಾಕೆ ತೊಂದರೆ? ಅಯ್ಯೋ, ಇದರಲ್ಲಿ ತೊಂದರೆ ಏನು ಬಂತು? ಅಷ್ಟಕ್ಕೂ ಇವ್ರಿಗೆ ಊಟ ಬಡಿಸೋದು ಅಂದರೆ ನನಗೆ ತುಂಬ ಇಷ್ಟ. ಇವ್ರಿಗೆ ನಾನು ತಾನೇ ಊಟ ಬಡಿಸ್ಬೇಕು. ಮಾಧವ ಅವರೇ, ಇನ್ನೊಂದು ಸ್ವಲ್ಪ ಸಾರು ಹಾಕ್ಲಾ? ಏನು ಅಷ್ಟೊಂದು ಗಟ್ಟಿಯಾಗಿ ತಿಂತಾ ಇದ್ದೀರಾ? ರಾಧಾ ಅವರೇ, ನನಗೆ ಇನ್ನೇನು ಬೇಡ. ಹಾಗೇನಾದರೂ ಬೇಕಿದ್ರೆ ಕೇಳಿ ಹಾಕಿಸ್ಕೊತೀನಿ, ನೀವು ರೆಸ್ಟ್ ಮಾಡಿ. ಇಲ್ಲ ಇಲ್ಲ, ನಿಮ್ಮೆಲ್ಲರಿಗೂ ಬಡಿಸ್ಬಿಟ್ಟೆ ನಾನು ಹೋಗ್ತೀನಿ. ಅದಕ್ಕೆ ಸ್ವಲ್ಪ ಉಪ್ಪಿನಕಾಯಿ ಹಾಕಿ. ಉಪ್ಪಿನಕಾಯ ತರ್ತೀನಿ. ನಾನು ಕೇಳಿದ್ದು ಅದಕ್ಕೆನಾ? ನಾನೇ ಹಾಕಿದ್ನಲ್ಲ ಮಹೇಶ್ ಅವರೇ. ಮತ್ತೇನಾದರೂ ಬೇಕಿತ್ತಾ? ಮಾಧವ ಅವರೇ, ನಿಮಗೂ ಉಪ್ಪಿನಕಾಯಿ ಹಾಕ್ಲಾ? ಮಾಧವ ಅವರೇ, ನೀವಾದಷ್ಟು ಮಕ್ಕಳ ಜೊತೆನೇ ಊಟ ಮಾಡೋದಕ್ಕೆ ಟ್ರೈ ಮಾಡಿ. ನೀವೆಲ್ಲೇ ಹೋಗಿದ್ರೂ ಊಟದ ಟೈಮ್ ಅಷ್ಟೊತ್ತಿಗೆ ಮನೆಗೆ ಬಂದು ತಲುಪಿಬಿಡಿ. ನೀವೆಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದನ್ನು ನೋಡೋದಕ್ಕೆ ಸಂತೋಷ ಆಗುತ್ತೆ. ಮಾಧವರೇ, ನಿಧಾನ. ತಗೊಳ್ಳಿ ತಗೊಳ್ಳಿ, ನೀರು ತಗೊಳ್ಳಿ. ಮಾಧವರೇ, ಊಟ ಸಾಕು. ಅಯ್ಯೋ, ಏನು ಹೀಗೆ ಇಬ್ಬರು ಊಟ ಬಿಟ್ಟು ಎದ್ದು ಹೋಗ್ಬಿಟ್ರಲ್ಲ? ಯಾವತ್ತೂ ಹೀಗೆಲ್ಲ ಮಾಡಿದವರಲ್ಲ. ಎಲ್ಲೋ ಹೊರಗಡೆ ಹೋಗಿದ್ರಲ್ಲ, ಅಲ್ಲಿ ಏನಾದರೂ ತಿನ್ಕೊಂಡು ಬಂದರು ಅಂತ ಕಾಣುತ್ತೆ. ಅದಕ್ಕೆ ಹೀಗೆ ಊಟ ಬಿಟ್ಟು ಎದ್ದು ಹೋಗಿದ್ದಾರೆ. ಪಾಪ ಮಾಧವ್ ಅವರು, ನಾನು ಫೋನ್ ಮಾಡಿದಾಗ ಹಶು ಆಗ್ತಾ ಇದೆ, ಊಟ ರೆಡಿ ಮಾಡು ಅಂತ ಹೇಳಿದ್ರು. ಆದ್ರೆ ಈಗ ಸರಿಯಾಗಿ ಊಟ ಮಾಡ್ದೇನೆ ಎದ್ದು ಹೋಗ್ಬಿಟ್ರು. ಅಲ್ಲಣ್ಣ, ಈ ರಾಧಾ ಅವರು ಯಾಕೆ ಹಿಂಗೆ ಆಡ್ತಿದ್ದಾರೆ? ಅದೇನು ಗೊತ್ತಿದ್ದೇ ಆಡ್ತಿದ್ದಾರೋ ಗೊತ್ತಿಲ್ಲದೆ ಆಡ್ತಿದ್ದಾರೋ ನನಗಂತೂ ಒಂದು ಅರ್ಥ ಆಗ್ತಿಲ್ಲ. ನನಗಂತೂ ಒಟ್ಟಿನಲ್ಲಿ ಅವರು ನಡ್ಕೊಳ್ತಿರೋ ರೀತಿ ನನಗೆ ಇಷ್ಟನೇ ಆಗ್ತಿಲ್ಲ. ಅಲ್ಲ, ನೀವಿಬ್ರು ಯಾಕೆ ಅರ್ಧ ಊಟಕ್ಕೆ ಎದ್ದು ಬಂದ್ರಿ? ಏನು ಮಾಡ್ಬೇಕಿತ್ತು ಅದಕ್ಕೆ? ಅಷ್ಟೆಲ್ಲ ನಡೆದ್ಮೇಲೂ ಇನ್ನಷ್ಟು ಹಾಕಿಸ್ಕೊಂಡು ತಿನ್ಬೇಕಿತ್ತಾ? ನೀವು ಹೇಳಿದಾಗೆ ಎಲ್ಲನೂ ಸಹಿಸ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ಆದರೆ ಯಾಕೋ ನನ್ನ ಮನಸ್ಸು ಒಪ್ತಿಲ್ಲ, ಕಷ್ಟ ಆಗ್ತಿದೆ. ದಯವಿಟ್ಟು ಕ್ಷಮಿಸಿ ಮಾಧವ್ ಅವರೇ, ಆದಷ್ಟು ಬೇಗ ಎಲ್ಲ ಸರಿ ಹೋಗುತ್ತೆ. ಡಾಕ್ಟ್ರು ಬಂದು ಹೋಗಿದ್ದಾರೆ. ಅವ್ರು ಚೇತರಿಸ್ಕೊಳ್ಳೋವರೆಗೂ ಎಲ್ಲರೂ ಸ್ವಲ್ಪ ಸಮಾಧಾನದಿಂದ ಇರಬೇಕು. ಸಮಾಧಾನದಿಂದ ಇದ್ದೀವಿ ಅದಕ್ಕೆ ಅವರು ನಮ್ಮ ತಾಳ್ಮೆನ ಪರೀಕ್ಷೆ ಮಾಡ್ತಾ ಇದ್ದಾರೆ. ಏನಪ್ಪ, ಇವೆಲ್ಲ ಅತಿ ಆಗದೆ ಇದ್ರೆ ಅಷ್ಟೇ ಸಾಕು. ಇದೆಲ್ಲ ಎಷ್ಟು ದಿನ ಅಂತ ತುಳಸಿಯವರೇ, ನನಗೆ ಯಾಕೋ ಸಹಿಸ್ಕೊಳಕ್ಕಾಗ್ತಿಲ್ಲ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನನಗೆ ಅರ್ಥ ಆಗುತ್ತೆ ಮಾಧವ್ ಅವರೇ. ರಾಧಾ ಅವ್ರು ಸಂಪೂರ್ಣವಾಗಿ ಗುಣ ಆಗೋವರೆಗೂ ನಾವು ಇದನ್ನೆಲ್ಲ ಸ್ವಲ್ಪ ಅನುಸರಿಸ್ಕೊಂಡು ಹೋಗಲೇಬೇಕು. ಹಾಗಲ್ಲ ತುಳಸಿಯವರೇ. ಮಾಧವ ಅವರೇ, ನಿಮಗೋಸ್ಕರ ಹಾಲು ತಗೊಂಡು ಬಂದಿದ್ದೀನಿ, ಕುಡೀರಿ. ಬೇಡ. ಬೇಡ ಅಂದರೆ ಹೇಗೆ? ನೀವು ರಾತ್ರಿನೂ ಸರಿಯಾಗಿ ಊಟ ಮಾಡಿಲ್ಲ, ಈಗ ಹಾಲು ಕೂಡ ಬೇಡ ಅಂತಿದ್ದೀರಾ. ಹೀಗೆ ಹಸ್ತ್ಕೊಂಡು ಮಲ್ಕೊಂಡ್ರೆ ಆರೋಗ್ಯ ಹಾಳಾಗಲ್ವಾ? ತಗೊಳ್ಳಿ, ಕುಡೀರಿ.
ತುಳಸಿಯವರೇ, ನೀವು ಬೇಗ ಊಟ ಮಾಡಿ ಮಲ್ಕೊಳ್ಳಿ, ನಾನು ಮಲ್ಕೋತೀನಿ, ಆಯಿತಾ? ಮಾಧವ್ ಅವ್ರಿಗೆ ತುಂಬ ಹಿಂಸೆ ಆಗ್ತಾ ಇದೆ. ನನಗೋಸ್ಕರ ಅವ್ರು ಎಲ್ಲನೂ ಸಹಿಸ್ಕೋತಾ ಇದ್ದಾರೆ. ಅವ್ರು ಸಹಿಸ್ಕೋತಾರೆ ಅನ್ನೋ ಮಾತ್ರಕ್ಕೆ ನಾನು ಸುಮ್ಮನೆ ಇರೋಕ್ಕಾಗಲ್ಲ. ನಾನೇ ಏನಾದರೂ ಮಾಡಬೇಕು. ನನಗೆ ರಾಧಾ ಅವ್ರು ಚೇತರಿಸ್ಕೊಳ್ಳೋದು ಎಷ್ಟು ಮುಖ್ಯನೋ ಮನೆಯವ್ರ ನೆಮ್ಮದಿನೂ ಅಷ್ಟೇ ಮುಖ್ಯ. ಆದಷ್ಟು ಮಾಧವ್ ಅವ್ರ ಮನಸ್ಥಿತಿ ಆಗಲಿ ಮನೆ ಪರಿಸ್ಥಿತಿ ಆಗಲಿ ಹಾಳಾಗ್ದಾಗೆ ನೋಡ್ಕೋಬೇಕು. ಮಾಧವ್ ಅವರೇ, ನನಗೆ ತುಂಬ ಹೊಟ್ಟೆ ಹಸುತ್ತಾ ಇದೆ. ಹಸು ತಡೆಯೋಕ್ಕಾಗ್ತಾ ಇಲ್ಲ. ಹೊಟ್ಟೆ ಎಲ್ಲ ನೋವ್ತಾ ಇದೆ. ನೀವಿನ್ನೂ ಊಟ ಮಾಡಿಲ್ವಾ? ಓಹ್, ಊಟ ಇಲ್ಲಿಗೆ ತಂದಿದ್ದೀರಾ? ಕೂತ್ಕೊಳ್ಳಿ. ಇಷ್ಟೊತ್ತಾದರೂ ಊಟ ಮಾಡ್ತಿದ್ರೆ ಆರೋಗ್ಯದ ಗತಿ ಏನಾಗಬೇಡ. ನೀವು ಊಟ ಮಾಡಿದೆ ನಾನು ಯಾವತ್ತಾದ್ರೂ ಊಟ ಮಾಡಿದ್ದೀನ ಮಾಧವ್ ಅವರೇ? ನಂದು ಊಟ ಆಯ್ತಲ್ಲ ತುಳಸಿಯವರೇ. ಹೌದಾ? ಹಾಗಾದ್ರೆ ನಂದು ಊಟ ಆಯ್ತು ಬಿಡಿ. ನಿಮ್ದೆಲ್ಲಿ ಊಟ ಆಯಿತು? ತುತ್ತು ಇನ್ನೂ ನನ್ನ ಕೈಯಲ್ಲೇ ಇದೆ. ನಿಮ್ಮ ಊಟ ಆಗಿದ್ದು ಹೀಗೆ ತಾನೆ, 2 ತುತ್ತು ತಿಂದು ಎದ್ದು ಬಂದ್ಬಿಟ್ರಿ. ಯಾಕೋ ಊಟ ಸೇರಲಿಲ್ಲ ತುಳಸಿಯವರೇ. ಯಾತಕ್ಕೆ ಅಂತ ನಾನು ಕೇಳಲ್ಲ. ಉತ್ತರ ಗೊತ್ತಿದ್ದು ಪ್ರಶ್ನೆ ಕೇಳಿದ್ರೆ ತಪ್ಪಾಗತ್ತೆ. ಆದರೆ ಸಮಸ್ಯೆಗೆ ಪರಿಹಾರ ನನ್ನ ಹತ್ರ ಇದೆ. ಏನು ಹೇಳ್ತಿದ್ದೀರಾ? ಈಗ ನಿಮಗೂ ಹಸು ಶುರುವಾಗತ್ತೆ ಅಂತ ಹೇಳ್ತಾ ಇದ್ದೀನಿ. ಇಲ್ವಲ್ಲ, ನನಗೇನು ಹಸು ಆಗ್ತಿಲ್ಲ. ನನಗಾಗ್ತಿದೆಯಲ್ಲ. ನನ್ನ ನಗು ನೋಡಿ ನೀವು ಸಂತೋಷ ಪಡ್ತೀರಾ, ನನ್ನ ಅಳು ನೋಡಿ ದುಃಖ ಪಡ್ತೀರಾ. ಅಂಥದ್ರಲ್ಲಿ ನನಗೆ ಹಸುವಾಗ್ತಾ ಇದ್ರೆ ನಿಮ್ಗೆ ಹಸುವಾಗದೇ ಇರುತ್ತಾ? ತುಳಸಿಯವರೇ, ನನಗಂತೂ ಊಟದ ಜೊತೆಗೆ ಉಪ್ಪಿನಕಾಯಿ ಇದ್ರೆ ಚೆನ್ನಾಗಿರುತ್ತೆ. ಅದು ಬಿಟ್ಟು ಬರೀ ಉಪ್ಪು ಬರೀ ಖಾರ ಇಟ್ಕೊಂಡು ತಿನ್ನಕ್ಕಾಗತ್ತ ಮಾಧವ್ ಅವರೇ? ಈಗ ಯಾಕೆ ಈ ರೀತಿ ಹೇಳ್ತಾ ಇದ್ದೀರಾ? ಊಟ ಮಾಡ್ತಾ ಇರುವಾಗ ಸಮಸ್ಯೆಗಳ ಬಗ್ಗೆ ಮಾತಾಡೋದು ಬಿಟ್ಟು ಏನಾದರೂ ಸಂತೋಷವಾಗಿರೋದು ಮಾತಾಡೋಣ ಅಂತ ಅನ್ನಿಸ್ತಾ ಇದೆ. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ಮೀರಾ ಈಗ ಬರ್ತಾ ಬರ್ತಾ ತುಂಬ ಹಠ ಮಾಡೋದು ಕಲ್ತಿದ್ದಾಳೆ. ಹೌದಾ? ಪರವಾಗಿಲ್ವೇ? ಹಾಗಿದ್ರೆ ಅವಳು ದೊಡ್ಡವಳಾಗ್ತಿದ್ದಾಳೆ ಅಂತ ಅರ್ಥ. ಹೌದು ಹೌದು, ಈಗಲೇ ಅವಳನ್ನ ಸ್ಕೂಲಿಗೆ ಸೇರಿಸ್ಬೋದು. ಓಹ್, ನೀವು ಸ್ಕೂಲಿಗೆ ಸೇರಿಸೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ನಾನು ಅವಳಿಗೆ ಹುಡುಗನೆಲ್ಲಿ ಹುಡುಕೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಬಟ್ಟೆ ಇಲ್ಲೇ ಇಟ್ಟಿದ್ನಲ್ಲ, ಎಲ್ಲೋಯ್ತು? ತುಳಸಿಯವರೇ, ತುಳಸಿಯವರೇ, ಏನಾಯ್ತು ಮಾಧವ್ ಅವರೇ? ನಾನು ಸ್ನಾನ ಮಾಡಿ ಬಂದು ಹಾಕೊಳ್ಳೋದಕ್ಕೆ ಅಂತ ಬಟ್ಟೆ ಇಲ್ಲಿಟ್ಟಿದ್ದೆ. ಬ್ರಷ್ ಮಾಡಿ ಬರೋಷ್ಟರಲ್ಲಿ ಬಟ್ಟೆ ಕಾಣ್ತಾ ಇಲ್ಲ. ನೀವೇನಾದರೂ ನೋಡಿದ್ರಾ? ಸರಿ ಹೋಯ್ತು. ನೀವು ಹಾಕೊಳ್ಳೋ ಬಟ್ಟೆನ ಹಾಸಿಗೆ ಮೇಲೆ ಇಟ್ಟಿದ್ದೆ ಅಂದರೆ ಅದಕ್ಕೇನು ಕೈಕಾಲು ಬಂದು ಹೋಗುತ್ತಾ? ನನಗೆ ಮರ್ತಿಲ್ಲ, ನನಗೆ ಇಲ್ಲೇ ಇಟ್ಟಿದ್ದು ನೆನಪು. ಅಲ್ಲ, ಅದಕ್ಕೆ ಕೈಕಾಲು ಬಂದು ಹೋಯ್ತು ಅಥವಾ ಕೈಕಾಲು ಇರೋರು ಬಂದು ತೊಗೊಂಡೋದ್ರೆ ನನಗೆ ಗೊತ್ತಿಲ್ಲ. ಅದು ನಿಮ್ಗೆ ಗೊತ್ತಾ ಅಂತ ಕೇಳಿದೆ. ಮಾಧವ ಅವರೇ, ನೋಡಿ ನಿಮ್ಮ ಬಟ್ಟೆ ಎಲ್ಲ ರೆಡಿ ಮಾಡಿದ್ದೀನಿ. ಸ್ವಲ್ಪ ಸುಕ್ಕಾಗಿತ್ತು, ಐರನ್ ಮಾಡಿದ್ದೀನಿ.
ನೀವ್ಯಾಕೆ ಇದನ್ನೆಲ್ಲ ಮಾಡಕ್ಕೆ ಹೋದ್ರಿ? ಏನು ಹೇಳ್ತಿದ್ದೀರಿ ಮಾಧವ ಅವರೇ? ಇದನ್ನೆಲ್ಲ ನಾನು ತಾನೇ ಮಾಡಬೇಕು. ನನ್ನನ್ನು ಬಿಟ್ಟು ಇನ್ಯಾರು ಮಾಡೋಕ್ಕಾಗತ್ತೆ? ಸರಿ ಸರಿ, ನೀವು ಬೇಗ ರೆಡಿಯಾಗಿ ಬನ್ನಿ, ಆಫೀಸಿಗೆ ಲೇಟ್ ಆಗುತ್ತೆ. ಈ ಡ್ರೆಸ್ಸು ನಿಮಗೆ ತುಂಬ ಚೆನ್ನಾಗಿ ಒಪ್ಪುತ್ತೆ. ಇದನ್ನು ನಾನೇ ತೆಗೆದಿಡಬೇಕು ಅಂತ ಅಂದ್ಕೊಂಡಿದ್ದೆ, ಅಷ್ಟರಲ್ಲಿ ನೀವೇ ತೆಗೆದಿಟ್ಬಿಟ್ಟಿದ್ರಿ. ನೀವು ಈ ರೂಮಲ್ಲಿ ಏನು ಮಾಡ್ತಾ ಇದ್ದೀರಿ? ಏನಾದರೂ ಬೇಕಿತ್ತಾ? ಏನಿಲ್ಲ, ಸುಮ್ಮನೆ ಬಂದೆ ಅಷ್ಟೇ. ಸರಿ ಬನ್ನಿ, ನನಗೆ ಅಡುಗೆಗೆ ಸಹಾಯ ಮಾಡುವರಂತೆ. ಮಾಧವ ಅವರೇ, ಇನ್ನೂ ಏನಾದರೂ ಬೇಕಿದ್ರೆ ನನ್ನನ್ನು ಕೂಗಿ. ಇನ್ನೊಂದು 2 ದಿನ ಮಾಧವರೇ, ದಯವಿಟ್ಟು. ನಿಮ್ಮ ಮಾತುಗಳೆಲ್ಲ ಕಟ್ಟಾಗ್ತಿದೆ ತುಳಸಿಯವರೇ. ಎಷ್ಟು ದಿನ ಅಂತ ಹೀಗೆ ಕೈ ಕಟ್ಕೊಂಡು ಕೂರೋದು? ನನ್ನಿಂದ ಏನು ಮಾಡೋಕ್ಕಾಗ್ತಾಯಿಲ್ಲ. ಆ ಮಗುನ ಎತ್ಕೊಂಡು ಬಂದಿದ್ರೆ ಇಷ್ಟೊತ್ತಿಗೆ ಮಾಧವನ ನೆಮ್ಮದಿ ಹಾಳಾಗ್ತಾಯಿತ್ತು. ಆ ಮನೆಯವರೆಲ್ಲರೂ ಗೋಳಾಡ್ತಿದ್ರು, ಒದ್ದಾಡ್ತಿದ್ರು. ಅವರ ಒದ್ದಾಟದ ಧ್ವನಿ ಕೇಳಿ ನಾನು ಆನಂದವಾಗಿರ್ಬೋದಾಗಿತ್ತು. ಆದರೆ ಈಗ ನೆಮ್ಮದಿ ಹಾಳಾಗಿರೋದು ನಂದು. ನಾನೆಷ್ಟೇ ಪ್ರಯತ್ನ ಪಟ್ಟರು ಅವ್ರಿಗೇನು ಮಾಡೋಕ್ಕಾಗ್ತಿಲ್ಲ. ಆ ಮಾಧವ ಕಟ್ಟಿರೋ ಸಾಮ್ರಾಜ್ಯನ ಹೊಡಿಬೇಕು ಅಂದರೆ ರಾಜನ ಹಾಗೆ ಮೆರಿತಾ ಇರೋ ಆ ಮಾಧವನ ಮೊದಲು ಹೊಡಿಬೇಕು. ಆದರೆ ಏನು ಮಾಡೋದು? ಅವನ ಸುತ್ತ ರಾಣಿ ಹಾಗೆ ತುಳಸಿ ಇದ್ದಾಳೆ. ರಾಣಿ ಆಗಿರೋ ತುಳಸಿನ ಹೊಡೆದ್ರೆ ಮಾಧವನ್ನ ಹೊಡಿಬೋದು ಅನ್ಕೊಂಡೆ. ಅವಳನ್ನ ಮುಗಿಸೋಕೆ ಎಲ್ಲ ಕಡೆಯಿಂದನೂ ಪ್ರಯತ್ನ ಪಟ್ಟೆ. ಇನ್ನೇನು ರಾಣಿನ ಹೊಡಿಬೇಕು ಅನ್ನೋಷ್ಟರಲ್ಲಿ ಆ ರಾಧಾ ಅನ್ನೋ ಹೆಂಗಸು ಅಡ್ಡ ಬರ್ತಾಳೆ. ರಾಣಿನ ಹೊಡೆಯುವಾಗ ಆನೇನೋ ಕುದುರೆನೋ ಅಡ್ಡ ಬಂದು ನಮ್ಮ ಗುರಿನ ತಪ್ಪಿಸೋ ಹಾಗೆ ಈ ರಾಧಾ ಅನ್ನೋ ಕುದುರೆ ಅಡ್ಡ ಬರ್ತಾ ಇದೆ. ಇದು ನಮ್ಮ ದಾರಿಗೆ ಅಡ್ಡ ಬಂದು ಒಂದು ಕಡೆ ಮಗುನ ಕಾಪಾಡಿದ್ಲು, ಇನ್ನೊಂದು ಕಡೆ ಆ ತುಳಸಿನೂ ಕಾಪಾಡಿದ್ಲು. ಮೊದಲು ರಾಣಿಗೆ ಅಡ್ಡವಾಗಿ ನಿಂತಿರೋ ಆ ರಾಧಾ ಅನ್ನೋ ಕುದುರೆನ ಉರುಳಿಸ್ಬೇಕು. ಈ ರಾಧಾ ಅನ್ನೋ ಕುದುರೆ, ಈ ಕುದುರೆ ಸಾವನ್ನೇ ಅಸ್ತ್ರವಾಗಿ ಬಳಸ್ಕೊಂಡು ಆ ಮನೆಯವರನ್ನೆಲ್ಲ ನಾಶ ಮಾಡ್ತೀನಿ. ಇಲ್ಲ, ಇನ್ನು ನಾನು ಸುಮ್ಮನೆ ಕೂತ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಪೊಲೀಸು ಸೆಕ್ಯೂರಿಟಿ ಅಂತ ನಾನು ಹಿಂದೆ ಇಟ್ಟು ಹಾಕಿದ್ರೆ ಯಾವ ಕೆಲಸಗಳು ಆಗಲ್ಲ. ನನ್ನ ದಾರಿಗೆ ಅಡ್ಡವಾಗಿ ಬಂದಿರೋಳನ್ನ ಹೊಡಿತೀನಿ. ಅವಳ ಸಾವೇ ನನ್ನ ಮುಂದಿರೋ ಮೊದಲನೇ ಕೆಲಸ.
ನೋಡಿ ನಿಮ್ಮ ಜೊತೆ ನಿಮ್ಮ ಹಾಡು ಕೇಳ್ಕೊಂಡು ಎಷ್ಟೊತ್ತಾದರೂ ಪರವಾಗಿಲ್ಲ, ಆರಾಮಾಗಿರ್ತಾಳೆ. ಯಾಕೆ ಹೇಳು, ನಾನು ಅವಳ ಅಪ್ಪನ ಅಮ್ಮ ಅಲ್ವಾ, ಅದಕ್ಕೆ. ಅವಳಿಗೆ ನಿದ್ದೆ ಬರ್ತಿದೆ ಅನಿಸುತ್ತೆ, ಕುಡಿ ಮಲಗಿಸ್ತೀನಿ. ಪರವಾಗಿಲ್ಲ, ನಾನು ಮಲಗಿಸ್ತೀನಿ ಅವಳನ್ನ. ಪರವಾಗಿಲ್ಲ, ನೀವು ರೆಸ್ಟ್ ಮಾಡಿ, ನಾನು ಹೋಗಿ ಇವಳನ್ನ ಮಲಗಿಸ್ತೀನಿ. ಏನೋ ಮಗನೇ, ಈ ನಿನ್ನಮ್ಮ ಮಗುನ ಹೇಗೆ ಆಟಾಡಿಸ್ತಾ ಇದ್ದಾಳೆ ಅಂತ ನೋಡಕ್ಕೆ ಬಂದ್ಯಾ? ನಿಮ್ಮನ್ನೆಲ್ಲ ಹೇಗೆ ನೋಡ್ಕೋತಿದ್ನೋ ಆ ಮಗುನು ಹಾಗೆ ಆಟಾಡಿಸ್ತಾ ಇದ್ದೀನಿ ಅಷ್ಟೆ. ಅಮ್ಮ, ಏನಿದೆಲ್ಲ? ನನಗಂತೂ ತಲೆ ಕೆಡ್ತಾ ಇದೆ. ಅವ್ರು ಆಡ್ತಿರೋದು ಮಾತುಗಳು. ನನಗೆಲ್ಲ ಅರ್ಥ ಆಗತ್ತೆ ಅವಿ. ಅವ್ರು ಈಗಿರೋ ಪರಿಸ್ಥಿತಿ ಅವರಿಂದ ಈ ಮಾತುಗಳನ್ನ ಆಡಿಸ್ತಾ ಇದೆ. ಇನ್ನೊಂದು ಸ್ವಲ್ಪ ದಿನ ಎಲ್ಲ ಸರಿ ಹೋಗುತ್ತೆ. ದಯವಿಟ್ಟು ಅಲ್ಲಿವರೆಗೂ ನನಗೋಸ್ಕರ ನೀವೆಲ್ಲರೂ ಇದನ್ನು ಸಹಿಸ್ಕೋಬೇಕು. ಆಗಲಿ ಅಮ್ಮ, ನಿಮಗೋಸ್ಕರ, ನಿಮ್ಮ ಪ್ರೀತಿಗೋಸ್ಕರ, ನಿಮ್ಮ ಮೇಲಿರೋ ಗೌರವಗೋಸ್ಕರ ನಾವಿದೆಲ್ಲ ಸಹಿಸ್ಕೋತೀವಿ. ಆದಷ್ಟು ಬೇಗ ಎಲ್ಲ ಸರಿ ಹೋದರೆ ಸಾಕು. ಹೆಂಡತಿ ಈ ಥರ ಗಂಡನ ಕಿತ್ತೋಗಿರೋ ಶರ್ಟ್ಗೆ ಗುಂಡಿ ಹಾಕಿದ್ರೆ ಗಂಡನ ಜೀವಕ್ಕೆ ಆನಂದನೋ ಆನಂದ. ಈ ಥರ ಗಂಡ ಗುಂಡಿ ಮಾತೆಲ್ಲ ನನ್ನ ಹತ್ರ ನಡೆಯಲ್ಲ. ನಿನ್ನ ಹೆಂಡತಿಗೆ ಗುಂಡಿ ಹಾಕೋಕ್ಕೂ ಬರುತ್ತೆ, ಗಂಡ ತಪ್ಪು ಮಾಡಿದಾಗ ಚಂಡಿ ಆಗೋಕ್ಕೂ ಬರುತ್ತೆ. ನೀನು ಸೂಜಿಲ್ ಚುಚ್ಚೋದಕ್ಕಿಂತ ಮಾತಲ್ಲಿ ಚುಚ್ಚಿದ ಜಾಸ್ತಿ ನೋವಾಯ್ತು. ಸರಿ, ತಾವೇನು ಹೊರಡ್ಬೋದು. ಈ ಮುನ್ಸಲು ನಮ್ಮ ಹೆಂಡತಿ ಎಷ್ಟು ಮುದ್ದಾಗಿ ಕಾಣ್ತಾಳೆ. ದಂಡಪಿಂಡ, ಗೊತ್ತದ? ನಿನ್ನೆಯಿಂದ ತುಳಸಿ ಕಾಲ್ ಮಾಡ್ತಾ ಇದ್ದೀನಿ, ಅವ್ಳು ಕಾಲ್ ರಿಸೀವೇ ಮಾಡ್ತಾ ಇಲ್ವಲ್ಲೋ? ಹೌದು ಸಮರ್ಥ್, ನಾನು ನಿನ್ನೆ ಅಮ್ಮಂಗೆ ಫೋನ್ ಟ್ರೈ ಮಾಡಿದೆ. ಅವ್ರು ನನ್ನ ಕಾಲ್ ರಿಸೀವ್ ಮಾಡಲಿಲ್ಲ, ವಾಪಸ್ ಕಾಲು ಮಾಡಲಿಲ್ಲ. ಫೋನ್ ಏನಾದರೂ ಕೆಟ್ಟೋಗಿರ್ಬೋದು. ಅಪ್ಪಂಗೆ ಕಾಲ್ ಮಾಡಬೇಕಿತ್ತು ತಾತ. ಬೇಡ ಬಿಡಿ, ನಾನು ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತೀನಿ, ಏನು ಅಂತ ವಿಚಾರಿಸ್ತೀನಿ. ಅದಕ್ಕೆ ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊಂಡಿದ್ದೀರಾ? ಆಯ್ತಾಯ್ತು, ನೀನು ಬೇಗ ಹೊರಡು. ಅಲ್ಲಿ ಏನಾಗ್ತಿದೆ ಅಂತ ತಿಳ್ಕೊಂಡು ನನಗೆಲ್ಲ ಹೇಳು, ಗೊತ್ತಾಯ್ತಾ? ಹೊರಡು ನೀನು. ತಾತ ಹೇಳಿದ್ ಕೇಳಿಸ್ಲಿಲ್ವಾ? ಹೊರಡು. ಸರಿ ಹೋಯ್ತು. ಇನ್ನು ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ನೀನೇ ನನ್ನ ಹೊಡೆದೋಡಿಸ್ತೀಯ ಅನ್ಸುತ್ತೆ. ನೋಡ್ತೀನಿ ಬಿಡೋದು. ಇನ್ನೊಂದು ಗುಂಡಿ ಕಿತ್ತೋಗಿದ್ರೆ ಚೆನ್ನಾಗಿರ್ತಿತ್ತು. ಏನಂದ? ಏನಿಲ್ಲ, ಸಂಸಾರ ಅನ್ನೋ ದಾರಿಲಿ ಗುಂಡಿಗಳು ಜಾಸ್ತಿ ಅಂತೆ. ಹುಷಾರಾಗಿ ಡ್ರೈವ್ ಮಾಡಬೇಕು. ಬಟ್ ತಾತ, ಯಾಕಿಷ್ಟು ಯೋಚನೆ ಮಾಡ್ತಾ ಇದ್ದೀರಾ? ಸಮರ್ಥ್ ಹೇಳದ್ನಲ್ಲ, ಅಲ್ಲಿಗೆ ಹೋಗಿ ಕಾಲ್ ಮಾಡಿಸ್ತಾನೆ ಬಿಡಿ. ಅದು ಸರಿ ಸೋಗ್ಲಾಡಿ. ಆದರೆ ತುಳಸಿ ಯಾವತ್ತೂ ಹೀಗೆಲ್ಲ ನಡ್ಕೊಂಡವಳಲ್ಲ. ಅಲ್ಲಿ ಏನಾಗಿದೆಯೋ ಏನೋ ಅಂತ ಒಂಥರ ಆತಂಕ.